ಸರ್ಕಾರದ ಜವಾಬ್ದಾರಿ. ದಟ್ ಈಸ್ ವಾಟ್ಸ್ ಕಾನ್ಸ್ಟಿಟ್ಯೂಷನ್ ಈಸ್ ಸೇಯಿಂಗ್. ಬಿಸಿನೆಸ್ ಅಲಿಗೇಷನ್ ಮಾಡಿದ್ರು ಸರ್ ನಿಮ್ಮ ಮೇಲೆ ಮುಸ್ಲಿಂ ಸಮಾವೇಶದ ಅವ್ರ ಜೊತೆಗೆ ಪಾರ್ಟ್ನರ್ ಇದ್ದಾರೆ. ಆಯ್ತಪ್ಪ, ನರೇಂದ್ರ ಮೋದಿ ಅವ್ರ ಜೊತೆಲೇ ಇದ್ರು ಅವರು. ಅದಕ್ಕೆ ಏನು ಹೇಳ್ತಾರೆ, ಗಡ್ಕರಿ ಅವ್ರ ಜೊತೆಲೇ ಇದ್ರು. ಅವ್ರ ಜೊತೆ ಪಾರ್ಟ್ನರ್ ಇವರು ಬಿಸ್ನೆಸ್ ಮಾಡ್ತಿದ್ರಂತೆ. ಯಾಕೆ ಗೊತ್ತಾ, ಇದು ಅವರು ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದು ಮತ್ತೆ ಇವ್ರ ಮೇಲೆ ಮುಸ್ಲಿಂ ಗುರುಗಳ ಮೇಲೆ ಮಾಡೋದು, ಅಶ್ಮಿ ಏನ್ ಮಾಡೋದು ಯಾಕೆ ಗೊತ್ತಾ, ಕಳೆದ ಚುನಾವಣೆಯಲ್ಲಿ ಬಹಳ ಆಕ್ಟಿವ್ ಆಗಿ ಇವ್ರು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಪರ ಕೆಲಸ ಮಾಡಿದ್ರು. ಆ ದ್ವೇಷಕ್ಕೋಸ್ಕರ ಹಿಂಗ್ ಮಾತಾಡಿದ್ದಾರೆ. ಗೊತ್ತಾಯ್ತಾ ನಿಮ್ಗೆ? ಯಾವುದು ಇದು ಹಿಂದೇನೂ ಬಂದಿದ್ದೆ ನಾನು ಇವ್ರ ಮನೆಗೆ. ಇವರು ಜಗದೀಶ್ ಶೆಟ್ಟರ್ ಹಿಂದೆ, ಆಗ ಅವರು ಬಿಜೆಪಿನಲ್ಲಿದ್ದಾಗಲೇ ಬಂದಿದ್ದೆ ನಾನು. ಅವ್ರ ತಂದೆಯವರು ಹಳೆ ಮನೆ ಪಕ್ಕದ ಮನೆಗೆ ಬಂದಿದ್ದೆ. ಈಗ ನಾನು ಧಾರವಾಡ ಇದಕ್ಕೆ ಬಂದಿದ್ನಲ್ಲ, ಬೆಲ್ಲದವರ ಅಭಿನಂದನಾ ಸಭೆಗೆ ಬಂದಿದ್ದೆ. ಮತ್ತೆ ನಮ್ಮ ಸಂತೋಷ್ ಲಾಡ್ ಅವರು ಕೂಡ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ರು, ಅದಕ್ಕೆ ಬಂದಿದ್ದೆ. ಆಗ ಹೆಂಗೂ ಹುಬ್ಳಿಲಿ ಉಳ್ಕೊತಾ ಇದ್ದೀರಿ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬರ್ರಿ ಅಂತ ಕರೆದಿದ್ರು. ಆಗ ನನಗೆ ಗೊತ್ತಿಲ್ಲ ಇವ್ರು ಊಟದಬ್ಬ ಅಂತ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಊಟದಬ್ಬ ಅಂತೇಳಿ. ಸೊ ಊಟದಬ್ಬಕ್ಕೆ ವಿಶ್ ಮಾಡೋದಾಗೂ ಆಗ್ತದೆ, ತಿಂಡಿನೂ ತಿಂದಾಗ ಆಗ್ತದೆ. ತಿಂಡಿ ಎಲ್ಲಾರ ತಿನ್ಬೇಕಲ್ಲ, ನೀ ಕರೆದ್ರೆ ನಿನ್ ಮನೆಗೂ ಬರ್ತೀನಿ. ನೋಡಪ್ಪ ಕೇಳಿ, ಇಲ್ಲಿ ನನಗೂ ಗೊತ್ತಿಲ್ಲ. ದಿ ಕಂಟೆಂಟ್ಸ್ ಆಫ್ ದ ರಿಪೋರ್ಟ್ ಐ ಡು ನಾಟ್ ನೋ. ದಿ ಕಂಟೆಂಟ್ಸ್ ಆಫ್ ದ ರಿಪೋರ್ಟ್ ದೇ ಡು ನಾಟ್ ನೋ. ನೋ ಬಡಿ ನೋಸ್. ರಿಪೋರ್ಟಿಗೆ ಬಂದಿಲ್ಲ, ಸುಮ್ಮನೆ ಊಹೆಗಳ ಮೇಲೆ ಮಾಡಬೇಕಲ್ವಾ? ಊಹೆಗಳಲ್ವೇನ್ರಿ? ಯಾವ ಶೀನ್ದಿ ರಿಪೋರ್ಟ್ ಅಲ್ಲ, ಎಲ್ಲಿದೆ, ಯಾವಾಗ ಲೀಕ್ ಆಯ್ತಂತೆ? ಎಲ್ಲಿ ಯಾವಾಗ ಲೀಕ್ ಆಯ್ತಪ್ಪ? ಸುಳ್ಳು. ಲೀಕ್ ಆಗಿದೆ ಅಂತ ಅಲಿಗೇಷನ್ ಮಾಡಿದ್ದು ನಮ್ಮ ಸರ್ಕಾರ ಇದ್ದಾಗಲೇ. ಗೊತ್ತಾಯ್ತಾ ನಿನಗೆ? ಅದು ಗೊತ್ತಿಲ್ಲ. ನೀವು ಏನ್ ಮಾಡೋದು? ನಾವು ಹಿಂಗ್ ಕೇಳ್ತೀರಿ, ಪ್ರಶ್ನೆ ಕೇಳ್ತೀರಿ ನಮಗೆ. ನೋಡು, ಏನ್ ಈಗ ಕ್ಯಾಸ್ಕಾರ್ಡ್ ಬ್ಯಾಂಕು, ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ದೀರ್ಘಾವಧಿ ಸಾಲ ಮತ್ತು ಮಧ್ಯಮಾವಧಿ ಸಾಲ ಅದು ಮಾಡಿರ್ತಕ್ಕಂಥ ರೈತರು ಅಸಲು ಕಟ್ಟಿಬಿಟ್ರೆ ಬಡ್ಡಿ ಮನ್ನಾ ಮಾಡ್ತೀವಿ. ಬಿಕಾಸ್ ಬರಗಾಲ ಇದೆ. ಆ ಬರಗಾಲ ಇರೋದ್ರಿಂದ ರೈತರು ಕಷ್ಟದಲ್ಲಿದ್ದಾರೆ, ಅವರು ಸಹಾಯ ಮಾಡಬೇಕು ಅಂತೇಳಿ ಈ ತೀರ್ಮಾನವನ್ನು ತಗೊಂಡಿದ್ದೀವಿ. ನಾನು ಅಸೆಂಬ್ಲಿನಲ್ಲಿ ಘೋಷಣೆ ಕೂಡ ಮಾಡಿದ್ದೀನಿ. ಸೆಂಟ್ರಲ್ ಮಿನಿಸ್ಟರ್ಸ್ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬಿಕಾಸ್ ನಾನು ಪತ್ರ ಬರೆದೆ 27 ಡಿಸೆಂಬರ್ 27 ನವೆಂಬರ್ನಲ್ಲಿ ಪತ್ರ ಬರೆದಿದ್ದೀನಿ. ನಾನು ಡೆಲ್ಲಿಗೆ ಬರಬೇಕು ಅಂತ, ಡೆಲ್ಲಿಗೆ ನಿಮ್ಮನ್ನು ಭೇಟಿ ಮಾಡಕ್ಕೆ ಬರ್ತಾ ಇದ್ದೀನಿ ಅಂತೇಳಿ ಅಮಿತ್ ಶಾ ಅವರಿಗೆ, ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ. ಇವತ್ತಿನವರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಬರದ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಪತ್ರ ಬರೆದಿದ್ದೀನಿ. ಇವತ್ತಿನವರಿಗೆ ಚೀಫ್ ಮಿನಿಸ್ಟರ್ಗೆ ಈ ಪರಿಸ್ಥಿತಿ ಇದೆ ಅಂತ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಲ್ವಾ? ಒಂದು ಕೇಂದ್ರ ಸರ್ಕಾರ, ನಮ್ಮದು ಫೆಡರಲ್ ಸಿಸ್ಟಮ್ ಅಲ್ವಾ? ಫೆಡರಲ್ ಸಿಸ್ಟಮ್ನಲ್ಲಿ ಪ್ರಧಾನಮಂತ್ರಿಗಳು, ಅದು ರೆವಿನ್ಯೂ ಅಂತವರು, ಹೋಮ್ ಮಿನಿಸ್ಟ್ರು, ಅವರು ಭೇಟಿ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ವಲ್ರಿ? ನಮ್ಮ ಮಂತ್ರಿಗಳಿದಾರಲ್ಲ, ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ, ಪ್ರಿಯಾಂಕರ್ಗೆ 3 ಜನ ಭೇಟಿ ಮಾಡಕ್ಕೆ ಕೇಳಿದ್ರು, ಕೊಡ್ಲಿಲ್ಲ. ನನಗೇ ಕೊಟ್ಟಿಲ್ಲ. ನೀವು ಇದನ್ನೆಲ್ಲ ಹೈಲೈಟ್ ಮಾಡಲ್ಲ, ಏನ್ ಮಾಡೋದು ನಾವು? ನೋಡಿಯಪ್ಪ, 18,000 ಚಿಲ್ಲರೆ ಕೋಟಿ ನಮಗೆ NDRF ಪ್ರಕಾರ ಬರಬೇಕು. ಇನ್ಪುಟ್ ಸಬ್ಸಿಡಿ ನಷ್ಟ ಆಗಿರ್ತಕ್ಕಂಥದ್ದು 4,660 ಕೋಟಿ. ಗೊತ್ತಾಯ್ತಾ? ಸುಮಾರು 35,000 ಕೋಟಿ ಬೆಳೆ ನಷ್ಟ ಆಗಿದೆ ಒಟ್ಟು. ಆದರೆ ನಾರ್ಮ್ಸ್ ಪ್ರಕಾರ ಕೇಳಬೇಕು ನಾವು. ಮತ್ತೆ NDRF ದುಡ್ಡು ಅನ್ನೋದು ಇದೆಯಲ್ಲ, ಅದು ಕೇಂದ್ರ ಸರ್ಕಾರದ ದುಡ್ಡಲ್ಲ, ನಮ್ಮ ದುಡ್ಡೇ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್.
ತೆರಿಗೆ ಎಲ್ಲಿಂದ ಕಲೆಕ್ಟ್ ಮಾಡೋದು? 4 ಲಕ್ಷ ಕೋಟಿ ತೆರಿಗೆ ವಸೂಲು ಮಾಡ್ತಾರೆ. ನಮಗೆ ಟ್ಯಾಕ್ಸ್ ನಲ್ಲಿ ಪಾಲ್ ಬರ್ತಕ್ಕಂಥದ್ದು 37,000 ಕೋಟಿ ಈ ವರ್ಷ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಿಂದ 13,000 ಕೋಟಿ, 50,000 ಕೋಟಿ ಬರ್ತದೆ. ಕಲೆಕ್ಟ್ ಮಾಡೋದು ಎಷ್ಟು? ಎಷ್ಟು ವಾಪಸ್ ಬರೋದು? 50,000 ಕೋಟಿ. ನ್ಯಾಯನಾ? ಇದು ಹೇಳಿದ್ರೆ ಏನ್ ಬಿಜೆಪಿ ಅವ್ರು ಜಗಳಕ್ಕೆ ಬಂದ್ಬಿಡ್ತಾರೆ. ನಮ್ ದುಡ್ಡು ಅಂತಾರೆ. ಏನ್ ಇವ್ರದ ದುಡ್ಡು? ನಮ್ಮ ಜನರ ದುಡ್ಡು, ಕರ್ನಾಟಕದ ಕನ್ನಡಿಗರ ದುಡ್ಡು, ಕನ್ನಡಿಗರು ಕೊಡ್ತಕ್ಕಂಥ ತೆರಿಗೆ ಹಣ ಇದು. ನೀವೇನು ಹೇಳೋದಿಲ್ಲ, ತಿಳ್ಕೊಳ್ಳಕ್ಕೂ ಪ್ರಯತ್ನ ಮಾಡಲ್ಲ, ಏನು ಹೇಳಲ್ಲ. 4 ಲಕ್ಷ ಚಿಲ್ಲರೆ ಕೋಟಿ ದೇ ಆರ್ ಕಲೆಕ್ಟಿಂಗ್ ಫ್ರಮ್ ಕರ್ನಾಟಕ. ಕರ್ನಾಟಕ ಇಸ್ ದಿ ಸೆಕೆಂಡ್ ಸ್ಟೇಟ್ ಇನ್ ದಿ ಕಂಟ್ರಿ ಇನ್ ಕಲೆಕ್ಷನ್ ಆಫ್ ಟ್ಯಾಕ್ಸಸ್. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ನಮಗೇನು ಕೊಡ್ತಾ ಇದ್ದಾರಾ? ಬಿಜೆಪಿಯವರು, ನರೇಂದ್ರ ಮೋದಿ ಅವರು ಏನ್ ಸುಮ್ಮನೆ ಭಾಷಣ ಹೊಡಿತಾರೆ. ನೀವು ಬರದದೆ ಒಬ್ಬರು ಕೇಳಿದ್ರೆ ಉತ್ತರ ಹೇಳ್ತೀನಿ, ಒಂದೇ ಸಾರಿ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಲ್ಲ ನಾನು. ನಿಗಮ ಮಂಡಳಿಗೆ ತಕ್ಷಣ ಮಾಡ್ತೀವಿ. ಫಸ್ಟ್ ಫೇಸ್ ನಲ್ಲಿ MLA ಗಳಿಗೆ ಮಾಡ್ತೀವಿ, ಸೆಕೆಂಡ್ ಫೇಸ್ ನಲ್ಲಿ ಕಾರ್ಯಕರ್ತರಿಗೆ ಮಾಡ್ತೀವಿ. ನೋಡ್ತೀನಿ ಗ್ಯಾರಂಟಿ ಕಳು ಮಾಡಲಿ.